ಭುವನೇಶ್ವರಿ ಕನ್ನಡವೇ ಸತ್ಯ ಕನ್ನಡವೇ ಭುವನೇಶ್ವರಿಗೆ ಜೈ ಕರ್ನಾಟಕ ಸಿರಿಗನ್ನಡಂ 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 ಕನ್ನಡವೇ 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 ಹಸಿರು ಕನ್ನಡವೇ ಹಸಿರು ಕನ್ನಡವೇ ಹಸಿರು ಕನ್ನಡವೇ ನಿತ್ಯ ಕನ್ನಡವೇ ನಿತ್ಯ ಕನ್ನಡವೇ ನಿತ್ಯ ಸಿರಿಗನ್ನಡಂ 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 ಕನ್ನಡವೇ ಹಸಿರು ಕನ್ನಡವೇ ಹಸಿರು ಜೈ ಕರ್ನಾಟಕ ಜೈ ಭುವನೇಶ್ವರಿ ಈಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ವೀರ ಶಿವಾಜಿ ಸೇನೆ ರಾಜ್ಯಾಧ್ಯಕ್ಷರು ಹಾಗೂ ಕನ್ನಡ ಪ್ರಾಧಿಕಾರ ಸರ್ವಜ್ಞ ನಗರದ ಅಧ್ಯಕ್ಷರಾದಂತಹ ಶ್ರೀ ಆರ್ ಕಮಲೇಶ್ವರವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಹಂಗೆ ಇಟ್ಕೊಳ್ಳಿ ಕಮಲೇಶ್ವರ ಇದು ಎರಡು ಹಂಗೆ ಇಟ್ಕೊಳ್ಳಿ ಧೋನಿ ಬೇಕು ಚಾನಲ್ ಅಲ್ಲಿ ನನಗೆ ಯಾವ ಮಣ್ಣು ಜಿ ಕನ್ನಡ ಮನಗಲ್ಲ ಸುವರ್ಣ ಮನಗಲ್ಲ ಒಂದಿಟ್ಕೊಡಿ ಸರ್ ಕೆಟ್ಟಿ ಎಲ್ಲರೂ ರೆಕಾರ್ಡ್ ಆಗುತ್ತೆ ಸ್ಲೋ ಮಾಡಿಬಿಟ್ಟಿದ್ದೀವಿ. ಎಲ್ಲರಿಗೂ ನಮಸ್ಕಾರ. ಇವತ್ತೇನು ಗಡಿಭಾಗ ದೊಡ್ಡಪನಹಳ್ಳಿಯಲ್ಲಿ 70ನೇಯ ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ವೀರ ಶಿವಾಜಿ ಸೇನೆಯಿಂದ 7ನೇ ವಾರ್ಷಿಕೋತ್ಸವ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇರೋದು ಭಾಳ ಖುಷಿ ತರೋಂಥ ವಿಷಯ. ಈ ಕಡೆ ನೋಡಿದ್ರೆ ನಮಗೆ ತಮಿಳುನಾಡು, ಹಿಂಗೆ ಹೋದರೆ ಆಂಧ್ರ, ನಾವಿರೋದು ಕರ್ನಾಟಕ. ಆದರೆ ಇಲ್ಲೂ ನಾವು ಹೆಚ್ಚು ಕಡಿಮೆ ಒಂದು 2000 ಸಂಖ್ಯೆಯಲ್ಲಿ ಮರಾಠರಿದ್ದೀವಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಪ್ರತಿ ವರ್ಷ ನಾವು ವೀರ ಶಿವಾಜಿ ಸೇನೆಯಿಂದ 7ನೇ ವರ್ಷ ಕನ್ನಡ ರಾಜ್ಯೋತ್ಸವವನ್ನು ಇಲ್ಲಿ ನಮ್ಮ ಗ್ರಾಮದಲ್ಲಿ ಬಂದು ಆಚರಿಸ್ತೇವೆ. ಪ್ರತಿ ಸಾರಿ ಎಲ್ಲೋದ್ರೂ ಒಂದಷ್ಟು ಟೀಕೆಗಳಿದೆ. ಮರಾಠರಂದರೆ, ಅನ್ಯ ಭಾಷಿಕರಂದರೆ ಟೀಕೆಗಳಿದ್ದೇ ಇರುತ್ತೆ. ಕಾರಣ ನಮಗೆಲ್ಲರಿಗೂ ನಾವು ಇಲ್ಲಿ ಸುಮಾರು ಜನ ಬೆಂಗಳೂರಿಂದಲೇ ಬಂದಿದ್ದೇವೆ. ನಮ್ಮ ಸ್ನೇಹಿತರೆಲ್ಲ ಬಂದಿದ್ದಾರೆ, ಕನ್ನಡ ಪರ ಸಂಘಟನೆಯಲ್ಲಿ ಇರೋರೇ ಬಂದಿರೋದ್ರಿಂದಲೂ. ಅಂದರೆ ಟೀಕೆಗಳೇನಪ್ಪ ಅಂದರೆ, ಮರಾಠರು ಅಂದರೆ MES ಅಂದರೆ ಮರಾಠರಿಗೂ MESಗೆ ಸಂಬಂಧ ಇಲ್ಲ. ಇದು ಯಾವುದೂ ವಿಚಾರ ಗೊತ್ತಿಲ್ಲ. ಎಲ್ಲೋ ಬೆಳಗಾವಿ ಗಡಿಭಾಗದಲ್ಲಿ ಒಂದಷ್ಟು MES ಗುಂಡ್ರು ಮಾಡುವಂಥ ಈ ಒಂದು ಹಲ್ಕ ಕೆಲಸ ಅಂತೀವಿ, ಏನು ಭಾಷೆಯಲ್ಲಿ ಹೇಳ್ತೀವಿ, ಅದು ಹೇಳಬಾರ್ದು. ನಮ್ಮ ರಾಜ್ಯಕ್ಕೆ ಅದೊಂದು ಕೆಟ್ಟದಾದಂಥ ಒಂದು ಸಂಘಟನೆ MES. ಅದು ಹಲವಾರು ಸಾರಿ ನಾವು ಕನ್ನಡ ಪರ ಸಂಘಟನೆಗಳು ನಾವು ಅವರ ನಿಷೇಧ ಮಾಡಿ ಅಂತಲೂ ಮನವಿ ಮುಖ್ಯಮಂತ್ರಿಗಳಿಗೆ, ಹಿಂದಿನ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವ್ರಿಗೂ ಕೊಟ್ಟಿದ್ದೀವಿ. ಸಿದ್ದರಾಮಯ್ಯ ಅವರ ಗಮನಕ್ಕೂ ಎಲ್ಲ ಸಂಘಟನೆಗಳು ತಂದಿದ್ದಾರೆ. ಆದರೂ ಅದೊಂದು ರಾಜಕೀಯ ಪಕ್ಷ, ಅದು ನಿಷೇಧ ಮಾಡೋಕ್ಕಾಗಲ್ಲ ಅಂತೇಳಿ ಈಗಾಗಲೇ ಎಲ್ಲ ಮಾಧ್ಯಮಗಳಲ್ಲಿ ಹೇಳಿದ್ದಾರೆ. ಅದು ಏನೇ ಆಗಲಿ, ನಾವು ಗಡಿ ಭಾಗದಲ್ಲಿ ಪ್ರತಿ ವರ್ಷ ನಮ್ಮ ಯುವಕರನ್ನ ಸೇರಿಸ್ಕೊಂಡು ಒಂದು ರಾಜ್ಯೋತ್ಸವನ ಮಾಡ್ತಾ ಇದ್ದಾರಲ್ಲ, ಅದು ಭಾಳ ಸಂತೋಷದ ವಿಚಾರ. ಇನ್ನೊಂದು ವಿಚಾರ ಏನಂದರೆ, ಈ ರಾಜ್ಯೋತ್ಸವ ಕಾರ್ಯಕ್ರಮಗಳು ಮಾಡೋದು ನಾವು ಪ್ರತಿಷ್ಠೆಗೆ ಮಾಡಬಾರ್ದು. ನಮ್ಮ ಪ್ರತಿಷ್ಠೆ ಮನೆಯಲ್ಲಿ ಮತ್ತು ನಮ್ಮ ವ್ಯವಹಾರಗಳಲ್ಲಿ ಪ್ರತಿಷ್ಠೆ ಇಟ್ಕೋಬೇಕು. ಪ್ರತಿಷ್ಠೆ ಕಾರ್ಯಕ್ರಮಗಳಲ್ಲಿ, ಒಗ್ಗಟ್ಟಲ್ಲಿ, ಈ ಕನ್ನಡದ ಕಾರ್ಯಕ್ರಮಗಳಲ್ಲಿ ಯಾವತ್ತೂ ಪ್ರತಿಷ್ಠೆ ತೋರಿಸ್ಬಾರ್ದು. ಪ್ರತಿಷ್ಠೆ ಬಿಟ್ಟು ಈಗ ನೋಡಿ, ನಾವು ಒಂದು 10-15 ಜನ ಬೆಂಗಳೂರಲ್ಲಿ ಬಂದಿದ್ದೀವಿ. ನಾವು ಗ್ರಾಮದಲ್ಲೇ ಒಂದು 2000 ಸಂಖ್ಯೆ ಇದ್ದೀವಿ. ಕಡಿಮೆ ಅಂದರೂ 200-300 ಜನ ಸೇರಬೇಕು ಒಂದು ರಾಜ್ಯೋತ್ಸವ ಕಾರ್ಯಕ್ರಮ. ಅಲ್ಲಿಂದ ಬರ್ತಾರೆ,
ಬೆಂಗಳೂರಿಂದ ಬರ್ತಾರೆ, ರಾಜ್ಯೋತ್ಸವ ಮಾಡ್ತಾರೆ, ನಾವು ಹೋಗಿ ಭಾಗವಹಿಸಬೇಕು ಅಂತ ನಮ್ಮ ಗ್ರಾಮದಲ್ಲಿರೋರ್ಗೂ ಸಹ ಒಂದು ಕಿವಿ ಮಾತನ್ನ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಇರಬೇಕು, ಎಲ್ಲರೂ ಸೇರಿ ಕಾರ್ಯಕ್ರಮ ಮಾಡಿದ್ರೆ ಅದಕ್ಕೊಂದು ಕಳೆ ಬರುತ್ತೆ. ಕಾರ್ಯಕ್ರಮ ಬರೀ ಕಾರ್ಯಕ್ರಮ ಅಲ್ಲ, ಇದು ನಮ್ಮ ರಾಜ್ಯದ ಹಬ್ಬ, ನಾಡಿನ ಹಬ್ಬ. ಕರ್ನಾಟಕ ರಾಜ್ಯೋತ್ಸವ ಅನ್ನೋದು ಒಂದು ನಾಡಿನ ಹಬ್ಬ. ಆ ಹಬ್ಬವನ್ನ ಎಲ್ಲರೂ ಸೇರಿ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡಿದ್ರೆ ಮಾತ್ರ ನಮ್ಮ ಒಂದು ಊರಿಗೂ ಒಂದು ಹೆಸರು ಮತ್ತು ಕಲೆ ಅಂಥದ್ದು. ಬರೋಸಾರಿ ಯುವಕರಿದ್ದೀರಾ, ಯಾಕೆ ಮಾತಾಡ್ತಿದ್ದೀರಂದ್ರೆ ತಮ್ಮ ಮನೆಗಳಿಂದ ಎಲ್ಲರಿಗೂ ಹೇಳಿ ಕರ್ಕೊಂಬಂದು ಈ ಕಾರ್ಯಕ್ರಮ ಹಬ್ಬದ ರೀತಿಯಲ್ಲಿ ನೆಕ್ಸ್ಟ್ ಮುಂದಿನ ವರ್ಷ ಹಬ್ಬದ ವಾತಾವರಣ ಸೃಷ್ಟಿಯಾಗಬೇಕು. ಅದರಿಂದ ಎಲ್ಲ ಯುವಕರಿಗೆ ಹೇಳ್ತಾ ಇದ್ದೀವಿ, ಇಂದಿನ ಯುವಕರೇ ನಾಳಿನ ನಾಯಕರು. ಅದರಿಂದ ಇವತ್ತು ಏನು ಹೋರಾಟಗಳು ಮಾಡ್ತಾ ನಮ್ಮ ಹಿಂದಿಯವರು ಹೋರಾಟ ಮಾಡಿದ್ದೀರಾ, ನಾವು ಹೋರಾಟಗಳು ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಹೋರಾಟ ಮುಂದಿನ ಪೀಳಿಗೆಗೂ ಆಗಬೇಕು. ಕರ್ನಾಟಕದಲ್ಲಿ ಹೋರಾಟ ಮಾಡಿಲ್ಲ ಅಂದ್ರೆ ಯಾವುದೇ ಒಂದು ಅಭಿವೃದ್ಧಿ ಕೆಲಸನೂ ಆಗಲ್ಲ. ಅಭಿವೃದ್ಧಿ ಕೆಲಸ ಆಗಬೇಕು ಅಂದ್ರೆ ಹೋರಾಟದಿಂದನೇ ಸಾಧ್ಯ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಹೆಚ್ಚಾಗಿ ನಾನೇ ಹೇಳಿದ್ದೀನಿ, ಹೆಚ್ಚಾಗಿ ಮಾತಾಡೋದು ಬೇಡ, ಯಾಕಂದ್ರೆ ಈಗಾಗಲೇ ಸಮಯ ಆಗಿದೆ. ಇನ್ನು ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಪೂಜೆ ಮಾಡಿ ತದನಂತರ ನಮ್ಮ ಈ ಸಭಾ ಕಾರ್ಯಕ್ರಮ ಮತ್ತೆ ಧ್ವಜಾರೋಹಣ ಮಾಡೋಕ್ಕೆ ಬಂದಿರುವಂಥ ಬೆಂಗಳೂರಿನಿಂದ ನಮ್ಮ ಸ್ನೇಹಿತರಾದಂಥ ನಾಗರಾಜ್, ಆನಂದ್, ವೈಭವ್, ಗೋವಿಂದ್ ಮತ್ತೆ ನಮ್ಮ ಬಾಬು ಅವರಿದ್ದಾರೆ, ಜೆಡಿಎಸ್ ಬಾಬು ಅಂತಾನೆ. ಮತ್ತೆ ವೀರ ಶಿವಾಜಿ ಸೇನೆಯ ಜಿಲ್ಲಾಧ್ಯಕ್ಷರಾದಂಥ ಪ್ರಕಾಶ್ ಅವರು ನಮ್ಮೊಂದಿಗಿದ್ದಾರೆ. ನಮ್ಮ ಖಜಾಂಚಿಗಳಾದಂಥ ಶಿವಾಜಿರಾವ್ ಚೌಹಾಣ್ ಅವರಿದ್ದಾರೆ. ಮತ್ತೆ ಕೃಷ್ಣ, ಉದಯ್ ಭಾಳ ಪ್ರತಿ ಒಂದು ತಿಂಗಳಿಂದ ನನಗೆ ಕರೆ ಮಾಡಿ, ಅಣ್ಣ ನೀವು ಯಾವಾಗ ಸಮಯ ಸಿಗುತ್ತೆ ರಾಜ್ಯೋತ್ಸವ ಮಾಡಬೇಕಂತೇಳಿ ಒಂದು ತಿಂಗಳಿಂದಲೇ ನನಗೆ ಕರೆ ಮಾಡಿ ಹೇಳಿದ್ದ. ಅದಕ್ಕೆ 30ನೇ ತಾರೀಕು ಯಾವುದೇ ಕೆಲಸ ಇರಲಿ 30ನೇ ತಾರೀಕು ಇಟ್ಕೊಳ್ಳೋಣ ಅಂತ ಹೇಳಿದೆ. 30ನೇ ತಾರೀಕು ಅದು ಇನ್ನೊಂದು ನಮಗೆ ಶುಭ ಸೂಚನೆ ಅಂತ ಹೇಳ್ತಿದ್ದ. ಪ್ರತಿ ವರ್ಷ ಏನು ಇದ್ರೆ ಪ್ರತಿ ವರ್ಷನೂ ರಾಜ್ಯೋತ್ಸವಕ್ಕೆ ಮಳೆ ಬರುತ್ತೆ. ಪ್ರತಿ ವರ್ಷ 7 ವರ್ಷದಿಂದ ನೋಡ್ತಾ ಇದ್ದೀವಿ, ಪ್ರತಿ ವರ್ಷನೂ ಮಳೆ ಇದೆ. ಎಲ್ಲಾನು ಒಳ್ಳೇದಾಗುತ್ತೆ, ಊರಿಗೂ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದಂತಹ ವೀರ ಶಿವಾಜಿ ಸೇನೆ ರಾಜ್ಯಾಧ್ಯಕ್ಷರಿಗೆ ಧನ್ಯವಾದಗಳು. ನಂತರ ಶಿವಾಜಿ ಮಹಾರಾಜರ ಪೂಜೆ. ಒಂದು ಸೈಡಿ ಉದಯ್ ಬ್ರೋ सांगत नाही करा सांगा ವಾಸು DRK ಕ್ರಿಯೇಷನ್ಸ್ ಒಂದು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದು ಹೊಸ ಹಾಡನ್ನು ಕೂಡ ತಯಾರು ಮಾಡಿದ್ದಾರೆ. ಈ ಕಾರ್ಯಕ್ರಮದ ನಂತರ ಆ ಹಾಡನ್ನು ಕೂಡ ಬಿಡುಗಡೆ ಮಾಡಲಿದ್ದಾರೆ ರಾಜ್ಯಾಧ್ಯಕ್ಷರ ಕೈಯಿಂದ. ಶಿವಾಜಿ ಮಹಾರಾಜರಿಗೆ ಪುಷ್ಪಾರ್ಚನೆ. ಎಲ್ಲರೂ ತಾಯಿ ಕನ್ನಡಾಂಬೆಗೆ ಜೈ, ಶಿವಾಜಿ ಮಹಾರಾಜ್ಗೆ, ಶಿವಾಜಿ ಮಹಾರಾಜರಿಗೆ, ಶಿವಾಜಿ ಮಹಾರಾಜರಿಗೆ ಜೈ ಭವಾನಿ, ಜೈ ಶಿವಾಜಿ, ಜೈ ಜೈ ಶಿವಾಜಿ, ಜೈ ಜೈ ಭವಾನಿ, ಜೈ ಜೈ ಭವಾನಿ.
ಶಿವಾಜಿ ಮಹಾರಾಜರಿಗೆ ಶಿವಾಜಿ ಮಹಾರಾಜರಿಗೆ ವೀರ ಶಿವಾಜಿ ಸೇನೆಗೆ ಏನ್ ಮಾತಾಡೋದು ಇವಾಗ ಪ್ರಸಾದ ವಿನಿಯೋಗ DRK ಫಸ್ಟ್ ಸಾಂಗ್ ಮಾಡು ವಾಸಸ್ ಕಾಯ್ಕೆ ಹಾಡು ಬಿಡುಗಡೆ ಕನ್ನಡ ಮಾತ್ರ ನೀ ಹಾಡು ಹಾಡು ಮತ್ತೆ ದೇವ್ ಕನ್ನಡ ಮಾತಾಡು ನೀಲ ಆಲ್ ಇಂಡಿಯಾ ರಿಲೀಸ್ ಅಂತ ಹಾಕ್ಯಾದ ಹೇಳಿ ಅದೇ ಆತ್ಮೀಯ ಎಲ್ಲ ಸ್ನೇಹಿತರೆ ಮತ್ತು ಗ್ರಾಮಸ್ಥರೇ, ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಮತ್ತೆ ಒಬ್ಬೊಬ್ಬರಲ್ಲಿ ಒಂದೊಂದು ಪ್ರತಿಭೆ ಇರುತ್ತೆ. ಪ್ರತಿಭಾವಂತರು ಮನೇಲಿ ಕೂಡಬಾರ್ದು. ನಮ್ಮ ಪ್ರತಿಭೆಯನ್ನು ಹೊರಗಡೆ ತರಬೇಕಾದ್ರೆ ಈ ರೀತಿಯಲ್ಲಿ ಯಾವುದಾದ್ರೂ ಒಂದು ಸಮಾಜದ ಒಳ್ಳೆಯದಕ್ಕಾಗಿ ಸಮಾಜದ ಉದ್ಧಾರಕ್ಕಾಗಿ ಒಂದಷ್ಟು ಕೆಲಸಗಳು ಮಾಡ್ತಾ ಬರಬೇಕು. ಆ ನಿಟ್ಟಿನಲ್ಲಿ 7ನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ದೊಡ್ಡಪಲ್ಲಹಳ್ಳಿಯಲ್ಲಿ ಕನ್ನಡ ಮಾತಾಡಲಿ ಎನ್ನುವ ಆಲ್ಬಮ್ ಸೇರಿ ಮತ್ತು ಹಾಡನ್ನು ಬಿಡುಗಡೆ ಮಾಡ್ತಿದ್ದಾರೆ. DRK ಕ್ರಿಯೇಷನ್ಸ್ ಅವರು ಅಂದರೆ DRK ವಾಸು ಅಲ್ಲ, ನಮ್ಮ ಹುಡುಗ ಭಾಳ ಚೆನ್ನಾಗಿ ಎಲ್ಲ ಕ್ರಿಯೇಷನ್ ಮಾಡ್ತಾನೆ. ಬಟ್ ಹಿಂಗೆ ಇದ್ರೆ ಚೆನ್ನಾಗಿರುತ್ತೆ ಅಂತ ನನಗೊಂದು ಭಾವನೆ. ಅಲ್ಲ ನಾನು ಇಲ್ಲ ಮಾಡೋಣ. ನನಗೇನಂದ್ರೆ ಹಿಂದೆ ಒಂದು ಮುಂದೆ ಒಂದು ಮಾತಾಡಲ್ಲ. ನಾನೇನಿದ್ರು ನೇರವಾಗಿ ಮಾತಾಡ್ತೀನಿ, ನಿಶ್ಚಿತವಾಗಿ ಮಾತಾಡ್ತೀನಿ. ಹುಡುಗರು ಬೆಳಿಬೇಕು. ಯಾವುದೇ ಒಂದು ಕ್ಷೇತ್ರದಲ್ಲಾಗಲಿ ಹುಡುಗರು ಬೆಳೆಯೋದಕ್ಕೆ ನಮ್ಮ ಕೈಲಾದಷ್ಟು ಸಹಾಯ ಮತ್ತು ಪ್ರೋತ್ಸಾಹ ನಾವು ಕೊಡ್ಬೋದು. ಕೆಲವರು ಹೇಳ್ತಾರೆ, ನಾವು ವೀರ ಶಿವಾಜಿ ಸೇನೆ ಒಂದು ಕೋವಿಡ್ ಬಂದಾಗ ಒಂದು ವರ್ಷ ನಾವೇನು ಕೆಲಸ ಮಾಡಿಲ್ಲ, ಆಕ್ಟಿವ್ ಇರಲಿಲ್ಲ, ಮತ್ತೆ ಸಕ್ರಿಯವಾಗಿ ಏನು ಮಾಡ್ತಾ ಇರಲಿಲ್ಲ. ಯಾಕಂದ್ರೆ ಕೋವಿಡ್ ಅಟ್ಯಾಕ್ ನನಗೂ ಆಗಿತ್ತು. ಒಂದು ವರ್ಷ ಆದಮೇಲೆ ಎಲ್ಲರಿಗೂ ಕರೆ ಕೊಟ್ಟೆ ರಾಜ್ಯ ಪದಾಧಿಕಾರಿಗಳು. ಎಲ್ಲಿ ನಮ್ಮ ರಾಜ್ಯ ಪ್ರವಾಸ ಮಾಡೋಣ ಅಂದ್ಬಿಟ್ಟು ಎಲ್ಲ ಜಿಲ್ಲೆಗಳಿಗೂ ಪ್ರವಾಸ ಕೈಗೊಂಡ್ರೆ ಆಗ ಇನ್ನೊಂದು ಸಂಘಟನೆಯವರು ನಮ್ಮ ಪ್ರಧಾನ ಕಾರ್ಯದರ್ಶಿ ಏನು ನಿಮ್ಮ ಅಧ್ಯಕ್ಷರು ಇದಕ್ಕಿದ್ದಂಗೆ ಈ ಕ್ಲಿನಿಕ್ಸ್ ಹಾಕಿ ಥರ ಬರ್ತಾರಲ್ಲಪ್ಪ ಅಂತ. ಅಂದರೆ ನಾವು ಸಕ್ರಿಯವಾಗಿಲ್ಲ ಅಂದರೆ ನಮ್ಮನ್ನು ಮೂಲೆ ಗುಂಪು ಮಾಡಿಬಿಡ್ತಾರೆ. ಅದಕ್ಕೆ ಏನಾದರೂ ಒಂದು ಕೆಲಸ ಸಕ್ರಿಯವಾಗಿದೆ, ಇಲ್ಲ ನೀವು ಏನೇ ಮಾಡಿಲ್ಲ ಅಂದ್ರೂ ನಾವಿದೆಯೋ ಅಂತ ಇಲ್ಲ ಅಂದರೆ ನಮ್ಮನ್ನು ಮೂಲೆ ಗುಂಪು ಮಾಡ್ತಾರೆ. ಅದಕ್ಕೆ ವಾಸಗೊಂಡು ಕಿವಿ ಮಾತನ್ನು ಹೇಳ್ತಾ ಇದ್ದೀನಿ. ಭಾಳ ಟ್ಯಾಲೆಂಟ್ ಇದೆ, ತುಂಬ ಬುದ್ಧಿ ಇದೆ. ಈ ರೀತಿ ಹಿಂಗೆ ಇದ್ರೆ ಭಾಳ ನಾವೆಲ್ಲ ಖುಷಿ ಪಡ್ತೀವಿ. ಅವ್ನು ಖುಷಿ ಪಡ್ತಾನೋ ಇಲ್ಲೋ ಗೊತ್ತಿಲ್ಲ, ನಾವೆಲ್ಲ ಖುಷಿ ಪಡ್ತೀವಿ. ಖುಷಿಯಾಗಿದ್ದರೆ ಇವತ್ತೇನು ಆಲ್ಬಮ್ ರಿಲೀಸ್ ಮಾಡ್ತಾ ಇದ್ದೀನಿ, ಬಿಡುಗಡೆ ಮಾಡ್ತಾ ಇದ್ದೇನೆ. ಒಳ್ಳೆಯದಾಗಲಿ ಅಂತ ನನ್ನ ಮಾತನ್ನು ಮುಗಿಸಿದ್ದೀನಿ. ಒಂದು ಹಾಡನ್ನು ಮಾಡ್ತೀರಪ್ಪ, ಒಂದು ಹಾಡನ್ನು ಕೇಳಿದ್ರೆ ಇಲ್ಲ ಕನೆಕ್ಟ್ ಆಗಿದೆ. ಯೂಟ್ಯೂಬಲ್ಲಿ ರಿಲೀಸ್ ಆಗಿದೆ. ಲಿಂಕ್ ಕಳಿಸ್ಕೊಡ್ತೀನಿ, ಬರುತ್ತೆ. ಇಲ್ಲ ನೀವು ನೋಡಿ. ಅರಿತು ಅರಿಯದೇ ಇದ್ದ ಜನರು ಕರ್ನಾಟಕ, ಆಂಧ್ರಪ್ರದೇಶ, ತಮಿಳುನಾಡು ಗಡಿಭಾಗದಲ್ಲಿದ್ದ ಗ್ರಾಮಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮರಾಠಿ ಮಾತೃಭಾಷೆಯನ್ನು ಹಾಕಿ ಇನ್ನು ಕೆಲವರು ತೆಲುಗು, ತಮಿಳು ಭಾಷೆಗಳನ್ನು ಮಾತನಾಡುತ್ತಿದ್ದರೂ ಕನ್ನಡದ ಮೇಲಿರುವ ಅಭಿಮಾನ ಬಿಟ್ಟಿರಲಿಲ್ಲ. ಧರ್ಮ ಹಿಂದೂ, ಜಾತಿ ಮರಾಠ, ಭಾಷೆ ಕನ್ನಡವೆಂದು, ಕನ್ನಡ ನಾಡು ನುಡಿ ಮೇಲೆ ಅಭಿಮಾನವಿದೆ ಎಂದು ಇಡೀ ಪತ್ರಿಕಾ ಮಾಧ್ಯಮಗಳಲ್ಲಿ ಗುರುತಿಸುವಂತೆ ಮಾಡಿದ್ದು ವೀರ ಶಿವಾಜಿ ಸೇನೆ. ಹೌದು, ಈ ಸೇನೆಯು ಗಡಿನಾಡ ಕನ್ನಡ ಹಬ್ಬದಂತೆ ಕನ್ನಡ ರಾಜ್ಯೋತ್ಸವವನ್ನು ಕೊಂಕಣ ಗ್ರಾಮಗಳಲ್ಲಿ ಆಚರಿಸಿ ಕನ್ನಡದ ಮೇಲಿನ ಅಭಿಮಾನ ಹೆಚ್ಚಿಸಿ, ನಾವು ಮರಾಠಿಗರಾಗಿದ್ದರು, ನಮ್ಮ ಮಾತೃಭಾಷೆ ಕನ್ನಡ, ನಾವು ಕನ್ನಡಿಗರು ಒಂದು ಕಿಡಿ ಕರ್ನಾಟಕ ಪರಿಚಯಿಸಿತು. ನಮ್ಮಂತ ಯುವ ಪ್ರತಿಭೆಗಳನ್ನು ಗುರುತಿಸಿತು.
ಛತ್ರಪತಿ ವೀರ ಶಿವಾಜಿ ಸೇವೆ ಕಲ್ಪಿಸಿರುವ ಅವಕಾಶಕ್ಕೆ ನಮ್ಮದೊಂದು ಸಣ್ಣ ಕೊಡುಗೆ. ಛತ್ರಪತಿ ವೀರ ಶಿವಾಜಿ ಸೇನೆ, ಶ್ರೀ ಛತ್ರಪತಿ ವೀರ ಶಿವಾಜಿ ಸೇನೆ. ಕನ್ನಡ ಉಳಿಸೋ ಕಾರ್ಯವ ಮಾಡು ಎಂದೀತು, ಕನ್ನಡ ಮಾತಾಡು ನೀ ಕನ್ನಡ ಮಾತಾಡು, ಕನ್ನಡವ ಉಳಿಸು ನೀ ಕನ್ನಡವ ಬೆಳೆಸು, ಕನ್ನಡವ ಉಳಿಸು ನೀ ಕನ್ನಡವ ಬೆಳೆಸು, ಕನ್ನಡವ ಉಳಿಸು ನೀ ಕನ್ನಡವ ಬೆಳೆಸು. ಚೆನ್ನಾಗಿ ಬಂದಿದೆ. ಈ ಒಂದು ಹಾಡನ್ನು ಯೂಟ್ಯೂಬ್ ಅಲ್ಲಿ ಯಾವ್ದಪ್ಪ ವಾಸು DRK ಕ್ರಿಯೇಷನ್ಸ್ ಇಲ್ಲಿ ಮೇಲೆ ಇದೆ. ವಾಸು DRK ಕ್ರಿಯೇಷನ್ಸ್. ವಾಸು DRK ಕ್ರಿಯೇಷನ್ಸ್ ಅಲ್ಲಿ ಬಿಡುಗಡೆ ಆಗಿದೆ. ಎಲ್ಲರಿಗೂ ಲಿಂಕ್ ಕಳಿಸೋ, ನಾವು ಆದಷ್ಟು ಗ್ರೂಪ್ಗೆ ಶೇರ್ ಮಾಡ್ತೀವಿ. ಹೆಚ್ಚು ಸಂಖ್ಯೆಯಲ್ಲಿ ವ್ಯೂವರ್ಸ್ ಆಗಲಿ. ಶುಭವಾಗಲಿ.